ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ಸಮಾಚಾರ ಸಂತೆಗೆ. ಇದು ನಂದು ಫಸ್ಟ್ ವ್ಲಾಗು. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಇವತ್ತಿನ ವೀಡಿಯೋದಲ್ಲಿ ನೀವು ತಮ್ಮೇಲೆ ನೋಡಿರ್ಬೋದು. ಇದು ಇಸ್ಕಾನ್ಗೆ ಹೋಗಿದ್ವಿ. ಅಲ್ಲಿ ದೇವ್ರದ್ದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ನಮ್ಮ ಅಕ್ಕನ ಮಗಳ ಕೈಲಿ ಕೊಟ್ಟೆ ಮಾಡು ಅಂತ. ಪಾಪ ಅವಳು ಮಾಡಿಕೊಡ್ತೀನಿ ಅಂತ ತಗೊಂಡ್ಲು. ಅಲ್ಲಿ ಯಾರೂ ಇರಲಿಲ್ಲ. ನಾವು ನೋಡಿದಾಗ ಸಡನ್ನಾಗಿ ಬಂದ್ಬಿಟ್ರು. ಕೊಡಿ ಇಲ್ಲಿ ಮೊಬೈಲು ಅಂತ ಕಿತ್ಕೊಳ್ಳೋಕ್ಕೆ ಬಂದ್ಬಿಟ್ರು. ಹೋಗೇ ಬಿಡ್ತು ನನ್ನ ಫೋನು ಅಂತ ನಾನು ಅಂದ್ಕೊಂಡೆ. ಸದ್ಯಕ್ಕೆ ಅವಳು ನನ್ನ ಹಿಂದೆ ಬಂದ್ಬಿಟ್ಲು. ವೀಡಿಯೋ ಮಾಡಿಲ್ಲ ಅಂತ ನಾನು ಅಂತಿದ್ದೆ. ನಮ್ಮ ಅಕ್ಕನ ಮಗ ಸುಮ್ಮನಿರು ಅಂದ. ನಾನು ಮತ್ತೆ ಮಾತಾಡೋಕ್ಕೆ ಹೋಗಲಿಲ್ಲ, ಸುಮ್ಮನಾಗ್ಬಿಟ್ಟೆ. ದೇವ್ರ ಫೋಟೋ ಎಲ್ಲ ಇಟ್ಕೊಳಕ್ಕಾಗಲಿಲ್ಲ. ಆದಷ್ಟು ವೀಡಿಯೋ ಮಾಡಿದ್ದೀನಿ. ಹಾಗೆ ನಮ್ಗೆ ಗೊತ್ತಿರಲಿಲ್ಲ ಕೆಳಗಡೆ ತಿಂಡಿ ಐಟಮ್ ಎಲ್ಲ ಇರುತ್ತಲ್ಲ, ಹೋಗಿದ್ವಿ. ಅಲ್ಲೆಲ್ಲ ವೀಡಿಯೋ ಮಾಡ್ಬೋದು ಅಂತ ಅಂದ್ಕೊಂಡ್ವಿ. ಇಲ್ಲೇನು ಪರ್ಮಿಷನ್ ಇರುತ್ತೆ ಅಂತ ಅವಳು ಕೂಡ ಇಟ್ಕೊಂಡು ವೀಡಿಯೋ ಮಾಡೋಣ ಅಂತ ಹೋದ್ಲು. ಅಲ್ಲೂ ಕೂಡ ವೀಡಿಯೋ ಮಾಡೋ ಹಾಗಿರ್ಲಿಲ್ವಂತೆ. ಅಮ್ಮ ಹೇಳ್ತಾ ಇದ್ದಾರೆ ವೀಡಿಯೋ ಮಾಡಬಾರ್ದಂತೆ ಅಂತ. ಆಮೇಲೆ ಹೋಗಲಿ ಬಿಡು ಅಂದ್ಬಿಟ್ಟು ಸುಮ್ಮನಾದ್ವಿ. ಒಳಗಡೆ ಮಾತ್ರ ಸ್ವಲ್ಪ ಕಾಣ್ದಿರಂಗೆ ಸ್ವಲ್ಪ ಫೋಟೋಸು ವೀಡಿಯೋಸು ತಕ್ಕೊಂಡಿದ್ದೀವಿ ವೀಡಿಯೋದಲ್ಲಿ. ಈಗ ಎಲ್ಲ ಕಡೆ ದೇವಸ್ಥಾನದಲ್ಲಿ ವೀಡಿಯೋ ಫೋಟೋ ತೆಗಿಯೋ ಆಗಿಲ್ಲ ಒಳಗಡೆ ಅಂತ ಇರುತ್ತೆ. ಈಗ ಮಾಲಲ್ಲೂ ಹಾಗೆ ಮಾಡಿಬಿಟ್ಟಿದ್ದಾರೆ. ಏನು ವೀಡಿಯೋ ಮಾಡೋಂಗಿಲ್ಲ, ಫೋಟೋ ತಗೊಳ್ಳೋಂಗಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಗೊತ್ತಿಲ್ಲ. ಮೊದಲೆಲ್ಲ ಎಷ್ಟೊಂದು ಜನ ಎಲ್ಲ ವೀಡಿಯೋ ಫೋಟೋ ಎಲ್ಲ ಹಾಕಿದ್ದಾರಲ್ವಾ. ಯಾಕೆ ಈ ಥರ ಆಗ್ತಾಯಿದೆ ಅಂತ ನನಗೂ ಗೊತ್ತಿಲ್ಲ. ಫೋಟೋನೂ ಅಲೋ ಮಾಡಲ್ಲ, ವೀಡಿಯೋನೂ ಅಲೋ ಮಾಡಲ್ಲ. ಹೋದ ಸಲ ಯಾವುದೋ ಹೀಗೆ ಯೂಟ್ಯೂಬ್ ವೀಡಿಯೋ ನೋಡಿಕೊಂಡು ನಾನು ಹೋಗಿದ್ದೆ. ಡಿಮಾರ್ಟ್ ಅಂತ ಏನೋ ಸ್ವಲ್ಪ ದೂರನೇ ಇತ್ತು. ಗಾಂಧಿನಗರ್ ಸೈಡಲ್ಲೆಲ್ಲೋ ಬರುತ್ತೆ ಅನಿಸುತ್ತೆ. ಅಲ್ಲಿ ಹೋಗಿದ್ವಿ ನಾವು ನಮ್ಮ ಹಸ್ಬೆಂಡು. ತುಂಬ ಕಡಿಮೆ ಇದೆ, ಆಫರ್ ಬಿಟ್ಟಿದ್ದಾರೆ ಅಂತ ಹೇಳಿದರು ವೀಡಿಯೋದಲ್ಲಿ. ಅದಕ್ಕೆ ಹೋಗೋಣ ತೊಗೊಂಡು ಬರೋಣ ಅಂತ ಹೋದರೆ ಅಲ್ಲಿ ತುಂಬ ಆಫರ್ ಏನೂ ಇಲ್ಲ. ಇಲ್ಲ ಮೇಡಮ್ ಆಫರ್ ಇಲ್ಲ, ಅಮೌಂಟ್ ಎಲ್ಲ ಜಾಸ್ತಿನೇ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಷ್ಟೊಂದು ಜನ ನಮ್ಮಂಥವ್ರು ಬಂದಿದ್ದರು. ಅವರು ಹಂಗೆ ಹೇಳ್ತಾಯಿದ್ರು. ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವರೆಲ್ಲ, ಯಾರು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ಬಿಟ್ಟಿದ್ದಾರೆ. ಒಂದಷ್ಟು ಕಾಲ್ಸ್ ಬರ್ತಾಯಿದೆ ಬೆಳಗ್ಗೆಯಿಂದ, ಯಾವುದೂ ಆಫರ್ ಇಲ್ಲ ಅಂತ ಹೇಳ್ತಿದ್ರು. ಈಗ ಹೊರಗಡೆ ಎಲ್ಲ ನಾನು ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ. ಅವರು ಆ ಥರ ಮಾತಾಡ್ತಿರೋ ನೋಡಿ ನಾನೇನು ವೀಡಿಯೋ ಕೂಡ ಮಾಡಲಿಲ್ಲ. ಹೀಗೆ ಯೂಟ್ಯೂಬಲ್ಲಿ ವೀಡಿಯೋ ತುಂಬ ಹಾಕ್ತಾರೆ, ಆಫರ್ ಇದೆ. ಈಗ ಸ್ಯಾರಿ ಅಂಗಡಿಗೂ ಅಷ್ಟೇ, ತುಂಬ ಸ್ಯಾರಿಗಳು ಕಡಿಮೆ ಅಂತ ಹೋಗ್ತೀವಿ. ನಾನು ಎಷ್ಟೊಂದು ಸಲ ಹೋಗಿದ್ದೀನಿ. ಚಿಕ್ಕಪೇಟೆಯಲ್ಲಿ ವೀಡಿಯೋದಲ್ಲಿ ಹೇಳೋ ರೇಟೇ ಒಂದೇ, ಅಲ್ಲೋದ್ರೆ ಬೇರೆ ರೇಟೇ ಹೇಳ್ತಾರೆ. ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ವಿಚಾರಿಸಿ ಯಾರಾದರೂ ತೊಗೊಂಡಿದ್ದಾರಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಅವ್ರು ಕಮೆಂಟ್ ಮಾಡಿ ತೊಗೊಂಡಿದ್ದೀರಾ ಶಾಪು ಟ್ರಸ್ಟೆಡ್ ಅಂತ. ಯಾರಾದರೂ ಅದಕ್ಕೆ ರೀಪ್ಲೇ ಮಾಡಿದರೆ ನೀವು ಅದನ್ನ ನೋಡ್ಕೊಂಡು ಹೋಗಿ ತೊಗೋಬೋದು. ನಾವು ತುಂಬ ಸಲ ಇಸ್ಕಾನ್ಗೆ ಹೋಗಿದ್ವಿ. ಬಟ್ ಈ ಸಲ ಏನಾಯಿತು ಅಂತ ನಮಗೆ ಗೊತ್ತಾಗ್ತಾಯಿಲ್ಲ, ಅರ್ಥ ಆಗ್ತಾಯಿಲ್ಲ. ನಾವು ಹೆಂಗೆ ಹೋಗ್ಬೋದು ಅಂತ ಹೋದ್ವಿ. ಬಟ್ ಅದು ಯಾಕೆ ಹಂಗೆ ಹೋದ್ವಿ ಆ ರೂಟಲ್ಲಿ ಅಂತಲೇ ಗೊತ್ತಿಲ್ಲ. ಬಟ್ ಆಮೇಲೆ ದೂರ ಆಯಿತು. ಹಾಗೆ ನಡ್ಕೊಂಡು ಹೋದ್ವಿ. ಆಮೇಲೆ ನೀವು ನೋಡ್ಬೋದು ವಿಡಿಯೋದಲ್ಲಿ ಎಷ್ಟು ಮುಂದೆ ಹೋಗಿದ್ದೀವಿ ಕೇಳ್ಕೊಂಡು ಅಂತ. ಆಮೇಲೆ ರೂಟ್ ಗೊತ್ತಾಯಿತು, ಆಮೇಲೆ ಹೋದ್ವಿ. ಅಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಇತ್ತು ಐಟಮ್ ಅಂತಲೇ ಹೇಳ್ಬೋದು. ನಾವೇನೂ ತೊಗೊಳ್ಳಿಲ್ಲ. ನನ್ನ ಮಗಂಗೆ ಮಾತ್ರ ಎಕ್ಸಾಮ್ ಪ್ಯಾಡ್ ಫಿಗರ್ ಇರೋದು ತೊಗೊಂಡ್ವಿ. ಹಾಗೆ ಅಲ್ಲೊಂದು ಸ್ವಲ್ಪ ತಿಂಡಿ ತಿನ್ಕೊಂಡ್ವಿ. ಮತ್ತು ಪ್ರಸಾದ ಕೊಟ್ಟಿದ್ರು, ಪ್ರಸಾದ ತಿನ್ಕೊಂಡ್ವಿ. ಲಾಡು ಮಾತ್ರ ತೊಗೊಂಡಿದ್ವಿ, ಮನೆಗೆ ತೊಗೊಂಡು ಬಂದ್ವಿ. ಹಾಗೆ ನಾವು ಬರ್ತಾ ಓರಿಯನ್ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಹೋಗೋಕ್ಕಾಗಲಿಲ್ಲ. ಹಾಗೆ ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಕೊಂಡೆ ನಾನು. ಹಸ್ಬೆಂಡ್ ಬೇಡ ಮನೆಗೆ ಹೋಗೋಣ ಅಂತ ಅಂದರು. ಹಾಗೆ ನಮ್ಮ ಅಕ್ಕನ ಮಕ್ಕಳನ್ನ ಅವ್ರ ಮನೆ ಹತ್ರ ಬಿಟ್ವಿ. ಹಾಗೆ ನಮ್ಮ ಮನೆಗೆ ಬಂದ್ವಿ. ಕಷ್ಟಪಟ್ಟು ಇಷ್ಟಪಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟು ನೋಟಿಫಿಕೇಷನ್ ವ್ಲಾಗ್ ಬರುತ್ತೆ, ನೀವು ನೋಡ್ಬೋದು. ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಾವು ಹೋಗೋ ಪ್ಲ್ಯಾನ್ ಏನೂ ಇರಲಿಲ್ಲ, ಸಡನ್ನಾಗೆ ಹೋಗಿ ಬಂದ್ವಿ. ನಮ್ಮ ಹಸ್ಬೆಂಡ್ಗೆ ರಜೆ ಇತ್ತು, ಅದಕ್ಕೋಸ್ಕರ ಹೋಗೋಣ ಅಂತ ಬೆಳಗ್ಗೆ ಎದ್ಮೇಲೆ ಡಿಸೈಡ್ ಮಾಡಿ ಹೊರಟ್ವಿ. ಬೇಗ ರೆಡಿಯಾಗಿ. ನಾನು ಅಂದ್ಕೊಂಡೆ ಅಲ್ಲಿ ಹೋದ್ಮೇಲೆ ಜನ ಜಾಸ್ತಿ ಇರ್ತಾರೆ ಇಸ್ಕಾನಲ್ಲಿ ಅಂತ ಅಂದ್ಕೊಂಡಿದ್ದೆ. ಜನ ಏನೋ ಇದ್ದರು. ಒಂದೊಂದು ಸಲ ನಾವು ಹೋದಾಗ ತುಂಬ ಹೊತ್ತು ನಿಂತ್ಕೊಂಡು ನಡ್ಕೊಂಡು ಹೋಗಬೇಕಿತ್ತು. ಬಟ್ ಅಷ್ಟೊಂದೇನು ರಶ್ ಅಂತ ಏನಿರಲಿಲ್ಲ. ಬೇಗ ಹೋಗಿ ಬೇಗ ಬಂದ್ವಿ. ಕಾಲು ಒಂದೊಂದು ಸಲ ನಾನು ಹೋಗಿದ್ದಾಗೆಲ್ಲ ಒಂದೊಂದು ಸಲ ಜಾಸ್ತಿ ಕಾಲು ನೋವು ಇರ್ತಿತ್ತು. ನನ್ನ ಮಗ ಇಲ್ಲ ಆಟ ಆಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಕಾಲು ನೋವ್ತಾ ಇದೆಯಾ? ಅವನು ಕಾಲು ನೋವು ಅಂತ ಹೇಳ್ತಾ ಇದ್ದಾನೆ.
ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮೈಂಡು ಮನಸ್ಸು ಎರಡೂ ಫ್ರೆಶ್ ಅಂತ ಅನ್ನಿಸ್ತಾ ಇದೆ. ಏನಾದರೂ ಬೇಜಾರಾದಾಗ ಆ ಟೈಮಲ್ಲಿ ಅಷ್ಟೇ ನನಗೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಒಂಥರ ಫ್ರೆಶ್ ಫೀಲಿಂಗ್ ಅಂತ ಅನಿಸುತ್ತೆ. ತುಂಬ ಸಮಾಧಾನ ಕೂಡ ನನಗೆ ಸಿಗುತ್ತೆ. ಯಾರಿಗಾದರೂ ಬೇಜಾರಾಗ್ತಾ ಇದೆ, ಇಲ್ಲ ಏನಾದರೂ ಸ್ವಲ್ಪ ತಲೆಗೇನಾದರೂ ಹಚ್ಕೊಂಡಿದ್ದೀರಾ ಅಂದ್ರೆ ನೀವು ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಮಗೂ ಮೈಂಡು ಮನಸ್ಸು ಎಷ್ಟು ಫ್ರೆಶ್ ಆಗುತ್ತೆ ನೀವೇ ನೋಡ್ಬೋದು. ಈ ಮಿನಿ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಕೀಪ್ ಸ್ಮೈಲಿಂಗ್. ಅಂಟಿಲ್ ದೆನ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.